ಫಸ್ಟ್ ಬಾಡಿಗೆ ಬಂತು 324 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಇತ್ತು 2.5 ಕಿಲೋಮೀಟರು. ನೀವು ನೋಡ್ತಾ ಇರ್ಬೋದು ಪಿಕಪ್ಪಲ್ಲಿ ಬಂದುಬಿಟ್ವಿ. ಕಸ್ಟಮರು ಬೇಗ ಬೇಗ ಲೋಡ್ ಮಾಡ್ತಾಯಿದ್ರು. ಲೋಡ್ ಆದ ನಂತರ ನೋಡ್ತಾ ಇರ್ಬೋದು ಲೋಡ್ ಮಾಡ್ತಾಯಿದ್ರು. ಭಾಳಷ್ಟು ಲೋಡ್ ಇತ್ತು. ಇಷ್ಟೊಂದು ಲೋಡ್ ಮಾಡಿದ್ರು. ಲೋಡ್ ಆದ ನಂತರ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 4.5 ಇತ್ತು. ಡ್ರಾಪ್ ಲೊಕೇಶನಲ್ಲಿ ಬಂದುಬಿಟ್ಟು ಬೇಗ ಬೇಗ ಹುಡುಗರು ಬಂದರು ಇಬ್ಬರು. ಅವರು ಅನ್ಲೋಡ್ ಮಾಡ್ತಾಯಿದ್ರು. ಅದು ಗಾಡಿದೇನೋ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ ಇಷ್ಟೊಂದು ಐಟಮ್ ಇತ್ತು. ಅನ್ಲೋಡ್ ಮಾಡಿದ್ರು ಬೇಗ ಬೇಗನೆ. ನೋಡಿ ಅವ್ರ ಗೋಡನು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಕೊಟ್ಟು ಕ್ಯಾಶ್ ಕಲೆಕ್ಟ್ ಕೊಟ್ಟು 374 ರೂಪಾಯಿ ಫೋನ್ಪೇ ಮಾಡಿದ್ರು. ಇಲ್ಲಿಗೆ ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಟ್ರಿಪ್ಪು ಕಂಪ್ಲೀಟೆಡ್ ಆದ ನಂತರ 860 ರೂಪಾಯಿ ಬಾಡಿಗೆ ಬಂತು. ಎಕ್ಸೆಪ್ಟ್ ಮಾಡಿದ ತಕ್ಷಣ ಕಸ್ಟಮರ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರು. ಅದಾದ ತಿರ್ಗಿ 5 ನಿಮಿಷ ಬಿಟ್ಬಿಟ್ಟು ಇನ್ನೊಂದು ಬಾಡಿಗೆ ಬಂತು 672 ರೂಪಾಯಿ ಬಾಡಿಗೆ. ಅದು ಬಂದುಬಿಟ್ಟು ಪಿಕಪ್ ಲೊಕೇಶನ್ 1 ಕಿಲೋಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ರೆ ಒಂದೇ ಒಂದು ಐಟಮ್ ಇತ್ತು, ಅದಿತ್ತು 80 kg. ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಮತ್ತೆ ಹೊರಡ್ತಾಯಿದ್ವಿ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 16 ಕಿಲೋಮೀಟ್ರ್ ಇತ್ತು. ಡ್ರಾಪ್ ಲೊಕೇಶನಲ್ಲಿ ಬಂದುಬಿಟ್ಟು ಬೇಗ ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಇದು ಫುಲ್ಲು ಒಂದೇ ಒಂದಿರೋದು. ಇಬ್ಬರು ಎತ್ತಿದ್ರು, ಯಾಕಂದರೆ ಫುಲ್ ವೆಯ್ಟ್ ಇತ್ತು 80 kg. ಅನ್ಲೋಡ್ ಮಾಡಿದ್ರು. ಮಾಡಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಕೊಟ್ವಿ. ಟ್ರಿಪ್ ಕಂಪ್ಲೀಟೆಡ್ ಆದ ನಂತರ ಕ್ಯಾಶ್ ಕಲೆಕ್ಟು ಇನ್ನೊಂದು ಕೊಡಬೇಕು. ಕೊಡೋದಾದ ನಂತರ ರೇಟಿಂಗ್ ಕೊಡಬೇಕು ಕಸ್ಟಮರ್ಗೆ. ರೇಟಿಂಗ್ ಆದ ತಕ್ಷಣ ಇದು ಆರ್ಡ್ರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಇನ್ನೊಂದು ಬಾಡಿಗೆ ಬಂತು 1193 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಇತ್ತು 550 ಮೀಟರ್ ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ಟು ಕಸ್ಟಮರ್ ಬೇಗ ಬೇಗ ಲೋಡಿಂಗ್ ಮಾಡಿದ್ರು. 300 kg ಅಂತ ಲೋಡಿಂಗ್ ಮಾಡಿದ್ರು ಇಬ್ಬರು ಹುಡುಗರು. ಬೇಗ ಬೇಗನೆ ಲೋಡ್ ಆಯಿತು. ಲೋಡ್ ಆದ ನಂತರ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಇತ್ತು 40 ಕಿಲೋಮೀಟರು. ನೈಸ್ ರೋಡಿಂದ 45 ತೋರಿಸ್ತಾಯಿತ್ತು, ಅದಕ್ಕೆ ನೈಸ್ ರೋಡ್ ಹೋಗಲ್ಲ. ಅದಾದ ನಂತರ ಡ್ರಾಪ್ ಲೊಕೇಶನಲ್ಲಿ ಬಂದುಬಿಟ್ಟು ಕಸ್ಟಮರ್ ಒಬ್ಬ ಬಂದ ಅನ್ಲೋಡ್ ಮಾಡ್ತಾಯಿದ್ರು. ಇವರು ಬಂದುಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರು. ನಗ್ತಾಯಿದ್ರು ಅವರು. ನಾವಂದೆ ಮಾಡಬೇಕು ಜೀವನದಲ್ಲಿ, ಏನಾದರೂ ಸಾಧನೆ ಮಾಡಬೇಕಂತ ಹೇಳಿದೆ. ಅದಕ್ಕೋಸ್ಕರ ಅನ್ಲೋಡ್ ಆದ ನಂತರ ಒಂದು ಸ್ಮೈಲ್ ಕೊಟ್ಟ ಚಿಕ್ಕ. ಅದಾದ ನಂತರ ಟ್ರಿಪ್ಪು ಎಂಡ್ ಆಯಿತು. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ವಿ. ಯಾಕಂದರೆ ಇದು ಆನ್ಲೈನ್ ಪೇ ಆಗಿದೆ. ಇದು ಆನ್ಲೈನ್ ಪೇ ಆಗಿತ್ತು. ಅದಾದ ನಂತರ ರೇಟಿಂಗ್ ಕೊಟ್ಟಿವಿ ಕಸ್ಟಮರ್ಗೆ. ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. 836 ರೂಪಾಯಿ ಬಾಡಿಗೆ ಬಂತು. ಎಕ್ಸೆಪ್ಟ್ ಮಾಡಿದ್ವಿ. ಎಕ್ಸೆಪ್ಟ್ ಆದ ನಂತರ ಪಿಕಪ್ ಲೊಕೇಶನ್ ಇತ್ತು 550 ಮೀಟ್ರ್. ಇದನ್ನು ಸೇಮು. ಅಲ್ಲಿಂದ ಪಿಕಪ್ಪಿಗೆ ಬಂದೆ. ಬೇಗ ಬೇಗ ಲೋಡ್ ಮಾಡ್ತಾಯಿದ್ರು. ಲೋಡಿಗೆ ತುಂಬ ದೂರ ಇತ್ತು. ಒಂದು ಗಾಡಿ ಹಾಕಿದ್ದಾರೆ, ಅದನ್ನು ಲೋಡ್ ಆಗ್ತಾಯಿತ್ತು ಟ್ರಕ್ಕು. ಇವಾಗ ಸೆಕ್ಯೂರಿಟಿ ಚೆಕ್ ಮಾಡ್ತಾವನೆ ಏನು ಐಟಮ್ ಹಾಕ್ತಾವ್ರೆ ಅಂತ ನೋಡಿಬಿಟ್ಟು ಕೇಳಿ ಲೋಡಿಂಗು ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟೊಂದು ಲೋಡ್ ಆಗಿದೆ, 9 ಬಾಕ್ಸು. ಇದು ನೋಡಿ ಇದೆ ಕಂಪನಿ. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪಿಗೆ ಹೊರಡ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ 24 ಕಿಲೋಮೀಟ್ರ್ ಡ್ರಾಪ್ ಇತ್ತು. ಡ್ರಾಪ್ ನೀವು ನೋಡ್ತಾ ಇರ್ಬೋದು 24 ಕಿಲೋಮೀಟರು. ಅದಾದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಬೇಗ ಬೇಗ ಕಸ್ಟಮರ್ ಅನ್ಲೋಡ್ ಮಾಡ್ತಾಯಿದ್ರು. ಎಲ್ಲ ಕಲೆಕ್ಟ್ ಮಾಡಿ ಅನ್ಲೋಡ್ ಮಾಡ್ತಾಯಿದ್ರು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ವಿ. ತಿರ್ಗಾ ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಟ್ವಿ ನಾವು 4 ರೇಟಿಂಗು. ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. 519 ರೂಪಾಯಿ ಬಾಡಿಗೆ ಬಂತು. ಒಂದು 10 ನಿಮಿಷ ಆದ ನಂತರ ಇದು ಪಿಕಪ್ ಬಂದುಬಿಟ್ಟು 2.300 ಕಿಲೋಮೀಟರ್ ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ಟು ಬೇಗ ಬೇಗ ಕಸ್ಟಮರ್ ಲೋಡ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಇದೇ ನೋಡಿ ಲೋಡ ಮಾಡ್ತಾಯಿದ್ರು. ತಂದೆ ಮಗ ಅಂತ ಇವರಿಬ್ಬರೇ ಮಾಡೋದು. ಫುಲ್ ಮನೆಯಲ್ಲೆಲ್ಲ ಗಿಡನೇ ಇವರು ಬೆಳೆಸವ್ರೆ. ಇವ್ರದ್ದು ಹೆಸರು ಏನಿದೆ ಅಂದರೆ ರಾಮದಾಸ್ ನರ್ಸರಿ ಅಂತ. ಟೋಟಲ್ ಗಿಡ ಇದ್ದಾವೆ 20ರಲ್ಲಿ ಒಂದು ಗಿಡ 200 ರೂಪಾಯಿ ಅಂತ. ಲೋಡಿಂಗ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ನೋಡ್ತಾ ಇರ್ಬೋದು ಎಷ್ಟು ಕಿಲೋಮೀಟರ್ ಇದೆ ಅಂತ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 7.400 ಕಿಲೋಮೀಟ್ರ್ ಇತ್ತು. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಬೇಗ ಅನ್ಲೋಡ್ ಮಾಡ್ತಾಯಿದ್ದ. ಇದು ಕೋಟಿಗೊಬ್ಬ ಅಂತ ಸಿನಿಮಾ ಟಾಕೀಸಲ್ಲಿ ಅನ್ಲೋಡ್ ಮಾಡ್ತಾಯಿದೆ. ಇದು ನೋಡಿ ವಿಷ್ಣುವರ್ಧನ್ ಮೂರ್ತಿ ಫುಲ್ ಎಲ್ಲ ಬ್ಯಾನರ್ ಹಾಕಿದ್ದಾರೆ. ವಿಷ್ಣುವರ್ಧನ್ ಮೂರ್ತಿ ನೋಡಿ 25ನೇ ವರ್ಷದ ಪುನಃ ರಿನಿವಲ್ ಮಾಡ್ತಾಯಿದ್ದಾರೆ ಮೂವಿ. ಅದಕ್ಕೋಸ್ಕರ ತಂದಿದ್ದಾರಂತೆ. ಮತ್ತು ಟ್ರಿಪ್ ಎಂಡ್ ಮಾಡಿದೆ ನಾನು. ಟ್ರಿಪ್ ಕ್ಯಾಶ್ ಕಲೆಕ್ಟು ಕೊಟ್ಬಿಟ್ಟು ಕೊಡೋದಾದ ತಕ್ಷಣ ರೇಟಿಂಗ್ ಕೊಟ್ಟಿವಿ ಕಸ್ಟಮರ್ಗೆ. ರೇಟಿಂಗ್ ಕೊಟ್ಟಿವಿ 3 ಆದ ನಂತರ ಇದು ಆರ್ಡ್ರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಅದು ಡ್ರಾಪ್ ಆದ ನಂತರ 20 ನಿಮಿಷಕ್ಕೆ 320 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಇತ್ತು 1.300 ಕಿಲೋಮೀಟರ್ ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ಟು ಬೇಗ ಬೇಗ ಲೋಡ್ ಮಾಡ್ತಾಯಿದ್ರು. 3 ಚೇರು 1 ಟೇಬಲು. ಇವರೇ ಸ್ಟೂಡೆಂಟ್ ಇದ್ದರು. ಬೇಗ ಬೇಗ ಲೋಡಿಂಗ್ ಮಾಡಿಕೊಂಡ್ರು. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ ಅಂದರೆ 1.6 ಕಿಲೋಮೀಟರ್ ಇತ್ತು. ಯಾಕಂದ್ರೆ ನೈಟ್ ಆಗಿತ್ತು. ಅದಾದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಬೇಗ ಬೇಗ ಅನ್ಲೋಡ್ ಮಾಡಿದ್ರು ಹುಡುಗರು. ಅನ್ಲೋಡ್ ಆದ ನಂತರ ನಾನೇನು ಮಾಡಿದೆ ಅಂದರೆ
ಟ್ರಿಪ್ಪು ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟೆ. ಕಸ್ಟಮರ್ ಏನು ಮಾಡಿದ, ಫೋನ್ಪೇ ಮಾಡಿದ. ಇದು ಆರ್ಡರು ಇಷ್ಟು ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡ್ರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಅದಾದ ನಂತರ 918 ರೂಪಾಯಿ ಬಾಡಿಗೆ ಬಂತು. ಇದು ಇತ್ತು 2 ಸ್ಟಾಪು. ಇಲ್ಲ ಸ್ಟಾಪ್ ಅಂದರೆ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ದಿತ್ತು. ಪಿಕಪ್ ಬಂದುಬಿಟ್ಟು 1.7 ಪಿಕಪ್ಪಲ್ಲಿ ಬಂದಿದ್ದೇನೆ. ಒಂದು ಲೋಡ್ ಮಾಡ್ತಾಯಿದ್ರು. ಟೋಟಲು 500 kg ಇತ್ತು. ಇದರಲ್ಲಿ 2 ಸ್ಟಾಪ್ ಅಂದರೆ 1ನೇ ಸ್ಟಾಪಲ್ಲಿ ಬಂದಿದ್ದೀನಿ. ಇದು ಲೋಡಿಂಗ್ ಮಾಡ್ತಾಯಿದ್ರು. ಇದು 1ನೇ ಸ್ಟಾಪ್ ನೋಡಿ. ಅವ್ರ ಗೋಡನ್ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಪಿಕಪ್ಪಿಗೆ ಹೋಗ್ತಾ ಇದ್ದೀನಿ. 7.4 ಕಿಲೋಮೀಟ್ರ್ ಇದೆ. ಅಲ್ಲಿ ಪಿಕಪ್ಪಲ್ಲಿ ಬಂದುಬಿಟ್ಟೆ. ಯಾಕಂದರೆ ಅಲ್ಲಿ ನಾನು ವಿಡಿಯೋ ಮಾಡಿಲ್ಲ, ನಾನು ಊಟಕ್ಕೆ ಹೋಗಿದ್ದೆ. ಡ್ರಾಪ್ ಕಿಲೋಮೀಟ್ರ್ ಬಂದುಬಿಟ್ಟು 20 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ಬಂದುಬಿಟ್ಟೆ ಇಲ್ಲಿ ಗೋಡನಿಗೆ ಬಂದೆ. ಬೇಗ ಹೆಂಗೆ ಬಿಸಾಕ್ತಾ ನೋಡಿ ಹುಡುಗ, ನೋಡ್ತಾ ಇರ್ಬೋದು. ತಲೆಗೆ ಅದು ಇದು ಅಂತ ಟೆನ್ಷನಲ್ಲಿದ್ದೆ ಭಾಳ. ಮತ್ತು ನಾನು ಹೇಳಿದೆ ಬೇಗ ಅನ್ಲೋಡ್ ಮಾಡು ಅಂತ ಹೇಳಿದೆ. ಅವನು ನೋಡಿದ್ರೆ ಗಿಮ್ ಅಂತ ಎಸಿತಾ ಇದ್ದ. ಇವನು ನೋಡ್ತಾ ಇರ್ಬೋದು ಹೆಂಗೆ ಎಸ್ತಾನ. ಅವನು ಕಳ್ಳನ ಮಗ ಇವನು. ಬೇಗ ಅನ್ಲೋಡ್ ಮಾಡಿದ ಹುಡುಗ. ತುಂಬ ಒಳ್ಳೆಯದಾಯಿತು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಇದನ್ನು ಆನ್ಲೈನ್ ಬಾಡಿಗೆ ಇತ್ತು. 2 ಆರ್ಡ್ರ್ ಇಲ್ಲಿಗೆ 2 ಟ್ರಿಪ್ ಇದು ಕಂಪ್ಲೀಟೆಡ್ ಅಂತ ಕೊಟ್ಟೆ. ಕ್ಯಾಶ್ ಕಲೆಕ್ಟ್ ಅಂತ ಬಂದ್ವಿ. ಇದು OTP ಕೇಳಲ್ಲ. ಒಂದೊಂದು ಸತಿ OTP ಕೇಳುತ್ತೆ. ಕಸ್ಟಮರ್ ಹತ್ರ ಸೆಂಡ್ ಮಾಡಿ OTP ತೊಗೋಬೋದು ನಾವು. ಮತ್ತು ನಾವು ಟುಡೇ ಅರ್ನಿಂಗ್ ಎಷ್ಟು ಮಾಡಿದೆ ಅಂದರೆ 3825.60 ಪೈಸಾ.